ಎಲ್ಲ BLOಗಳಿಗೆ ಈಗಾಗಲೇ ಗಣತಿ ನಮೂನೆಗಳನ್ನ ಕೊಟ್ಟಾಗಿದೆ. ಇದನ್ನ ಯಾವ ಥರ ಫಿಲಪ್ ಮಾಡಬೇಕು ಮತ್ತು ಯಾವ ಥರ ಪ್ರೋಸೆಸ್ ಮಾಡಬೇಕು ಅಂತ ಹೇಳ್ತೀನಿ. ಮೊದಲಿಗೆ ನೀವು ಈ ಗಣತಿ ನಮೂನೆಗಳನ್ನ ಮಾತ್ರ ವೋಟರ್ ಕಡೆಯಿಂದ ಇಸ್ಕೋಬೇಕು. ಫಿಲಪ್ ಮಾಡಿ ಯಾವುದೇ ಡಾಕ್ಯುಮೆಂಟ್ ಈಗ 2002 ಇರಲಿ ಇಲ್ಲದೇ ಇರಲಿ ಯಾವುದೇ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋಂಗಿಲ್ಲ. ಯಾಕಂದರೆ ಅದು ಹಿಯರಿಂಗ್ ಟೈಮಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ಅವರು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ನೀವು ಯಾವುದೇ ವೋಟರ್ ಕೈಯಿಂದನೂ ಡಾಕ್ಯುಮೆಂಟ್ ಇಸ್ಕೊಳ್ಳೋಂಗಿಲ್ಲ. ಜಸ್ಟ್ ಇದೊಂದು ಫಾರ್ಮ್ನ ನೀಟಾಗಿ ಫಿಲಪ್ ಮಾಡಿ ಅವ್ರದ್ದು ಅಥವಾ ಅವ್ರ ಮನೆಯವ್ರದ್ದು ಸೈನ್ ಮಾಡಿಸಿ ಮಾತ್ರ ತಗೊಂಡು ನಿಮ್ಮ ಮೊಬೈಲ್ಗಳಲ್ಲಿ ಅಪ್ಡೇಟ್ ಮಾಡಬೇಕಷ್ಟೆ. ಬೇರೆ ಏನು ನೀವು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋಂಗಿಲ್ಲ. ಸೊ ಯಾವ ಥರ ಫಿಲಪ್ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಜೊತೆ 2002 ಡೀಟೇಲ್ಸ್ ಇರ್ತದೆ. ನಿಮ್ಮ ಏರಿಯಾದಾದ್ರೆ 2002 ಡೀಟೇಲ್ಸ್ ಇಟ್ಕೊಂಡಿರ್ತೀರಾ. ಈಗ ಇವ್ರು ಬೇರೆ ಕಡೆಯಿಂದ ಬಂದಿದ್ರೆ ಅವರಿಗೆ ಟೈಮ್ ಕೊಟ್ಬಿಟ್ಟು ಇಷ್ಟು ದಿನದೊಳಗೆ ನಮಗೆ ತಲುಪಿಸಿ ಅಂತ ಹೇಳಿ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಸೊ ತಲುಪಿಸ್ತಾರೆ. ಸೊ ಇವಾಗ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಪ್ರೆಸೆಂಟ್ ಇರುವಂಥ ಹೆಸರಿರುತ್ತೆ, ಮತದಾರರ ಹೆಸರು. ಇದು ನಮ್ಮ ಅಮ್ಮಂದು, ನಂದು, ಹಾಗೆ ನನ್ನ ತಮ್ಮದು. ಸೊ ಒಂದು ಫ್ಯಾಮಿಲಿಲಿರುವಂಥದ್ದನ್ನ ಹೆಂಗೆ ಫಿಲಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಥವಾ ಸಿಂಗಲ್ ಇದ್ದರೂ ಸೇಮ್ ಇದೇ ಥರ ಪ್ರೊಸೆಸ್ ಇರ್ತದೆ. ಇವಾಗ ಅವ್ರದ್ದು ಹೆಸರು ಇರ್ತದೆ, ಅವ್ರದ್ದು ಎಪಿಕ್ ನಂಬರ್ ಇರುತ್ತೆ, ಅವ್ರದ್ದು ವಿಳಾಸ ಇರ್ತದೆ, ಕ್ರಮ ಸಂಖ್ಯೆ ಇರ್ತದೆ, ಭಾಗ ಸಂಖ್ಯೆ ಇರ್ತದೆ, ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು ಕೂಡ ಇರ್ತದೆ. ಸೊ ಇಲ್ಲಿ ಇತ್ತೀಚಿನ ಭಾವಚಿತ್ರ ಲಗತ್ತಿಸಿ ಅಂತ ಇದೆ. ಸೊ ಎಲ್ಲ ಕಂಪಲ್ಸರಿಯಾಗಿ ಇಲ್ಲಿ ಫೋಟೋ ಹಾಕಲೇಬೇಕು, ಯಾರು ಕೂಡ ಮಿಸ್ ಮಾಡೋಂಗಿಲ್ಲ. ಸೊ ವೋಟರ್ಗೆ ಹೇಳಿ ಇಲ್ಲಿ ಪ್ರೆಸೆಂಟ್ ಇರೋದು ಒಂದು ಸ್ಟ್ಯಾಂಪ್ ಸೈಜ್ ಫೋಟೋನೋ ಅಥವಾ ಪಾಸ್ಪೋರ್ಟ್ ಸೈಜ್ ಫೋಟೋನೋ ಅಂಟಿಸಿ ಅಂತ. ಸೊ ಅದಾದಮೇಲೆ ಇಲ್ಲಿಗೆ ಬರ್ತೀರಾ. ಇಲ್ಲಿ ನೋಡಿ, ಇಲ್ಲಿ 3 ಥರ ಬಾಕ್ಸಸ್ ಇದೆ. ಸೊ ಇಲ್ಲಿ ಈ ಮೇಲ್ಗಡೆ 2 ಬಾಕ್ಸಸ್ಸಲ್ಲಿ ನೀವು ಬರೀ 2002ನೇ ಡೀಟೇಲ್ಸೇ ತುಂಬಬೇಕು. ಇಲ್ಲಿ 2000 ಇಲ್ಲಿ ನೋಡಿ, ಮತದಾರರ ಹೆಸರು ಉಂಟು, ಇಲ್ಲಿ ವಿಧಾನಸಭಾ ಕ್ಷೇತ್ರ ಉಂಟು, ಇಲ್ಲಿ 208 ಮಡಿಕೇರಿ ಅಂತ ತುಂಬಿಡೋದು, 209 ವಿರಾಜಪೇಟೆ ಅಂತ ತುಂಬಿಟ್ರೆ ತಪ್ಪಾಗ್ಬಿಡ್ತದೆ. ಸೊ ಈ 2 ಬಾಕ್ಸಸ್ ಏನಿದೆಯೋ ಅದು ಕೇವಲ 2002ನೇ ಇಸ್ವಿದು ಡೀಟೇಲ್ಸ್ ಮಾತ್ರ ತುಂಬಬೇಕು. ಈ ಜನ್ಮ ದಿನಾಂಕ ಅಂತ ಇದೆಯಲ್ಲ, ಈ ಕೆಳಗಡೆ ಬಾಕ್ಸಸ್ನ ಈ ಬಾಕ್ಸಸ್ನ ನೀವೇನು ತುಂಬಬೇಕಂದ್ರೆ ಪ್ರೆಸೆಂಟ್ ಡೀಟೇಲ್ಸ್ನ ತುಂಬ್ತೀರಾ. ಈ 2 ಬಾಕ್ಸಸ್ಸಲ್ಲಿ 2002ನೇ ಇಸ್ವಿದು ಡೀಟೇಲ್ಸು, ಈ ಬಾಕ್ಸಲ್ಲಿ ಈಗ ಪ್ರೆಸೆಂಟ್ ಇರೋ ಡೀಟೇಲ್ಸ್ನ ತುಂಬ್ತೀರಾ. ಯಾವ ಥರ ತುಂಬಬೇಕಂತ ಹೇಳಿದ್ರೆ, ಈಗ ನೋಡಿ, ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು ಅಂತ ಒಂದು ಬಾಕ್ಸಲ್ಲಿದೆ. ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿಯಲ್ಲಿ ಮತದಾರರ ಸಂಬಂಧಿತ ವಿವರಗಳು ಅಂತ ಇದೆ. ಯಾವ ಬಾಕ್ಸಲ್ಲಿ ಯಾವ್ದನ್ನ ತುಂಬಬೇಕಂದ್ರೆ, ಈಗ ಇವರು ಅನ್ಸೂಯ ಅನ್ನೋರ್ದು ಇಲ್ಲಿ 2002ನೇ ಡೀಟೇಲ್ಸಲ್ಲಿದೆ. ಸೊ ಅದನ್ನ ಈ ಫಸ್ಟ್ ಬಾಕ್ಸಲ್ಲಿ ತುಂಬ್ತೀರಾ, ಲೆಫ್ಟ್ ಸೈಡಲ್ಲಿ ಬಾಕ್ಸಲ್ಲಿ ತುಂಬ್ತೀರಾ. ಈಗ ಇವ್ರದ್ದು ಡೀಟೇಲ್ಸ್ ಇಲ್ಲ, ಇವ್ರ ತಂದೆ ತಾಯಿದು ಡೀಟೇಲ್ಸ್ ಇದೆ ಅಂತ ಹೇಳಿದಾಗ, ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಡೀಟೇಲ್ಸ್ ಇದೆ ಅಂತ ಹೇಳಿದಾಗ ಈ ಕಡೆ ತುಂಬ್ತೀರಾ. ಅದನ್ನ ಯಾವ ಥರ ತುಂಬಬೇಕು ಅಂತ ಹೇಳ್ತೀನಿ. ಇವಾಗ ಇಲ್ಲಿ ಮತದಾರರ ಹೆಸರು ಅಂತ ಇದೆ. ಮತದಾರರ ಹೆಸರು ಇವಾಗ ಅನುಸೂಯ ಎಚ್ ಆರ್ ಅನುಸೂಯ ಅಂತ ಇದೆ, ಇಲ್ಲಿ ಕೂಡ ಎಚ್ ಆರ್ ಅನುಸೂಯ ಅಂತ ಬರೆದ್ರೆ ತಪ್ಪಾಗ್ತದೆ. ಸೊ ಇಲ್ಲಿ ಯಾವ ಥರ ಇದೆಯೋ ಅದೇ ಥರ ಇಲ್ಲಿ ಫಿಲಪ್ ಮಾಡಬೇಕು. ಇಲ್ಲಿ ನೀವು ಏನೇ ಫಿಲಪ್ ಮಾಡಿ ಅದು 2002 ಡೀಟೇಲ್ಸ್ ಆಗಿರಬೇಕು. ಇಲ್ಲಿ ಒಂದು ಈಗ ಪ್ರೆಸೆಂಟ್ ಸಂಬಂಧಿ ಹೆಸರು ಗಂಡ ಇರ್ತಾರೆ, ಅವಾಗ ತಂದೆ ಇತ್ತು ಅಂದಾಗ ಈಗ ಅದು ಗಂಡನ ಹೆಸರು ಬರೀಬೇಡಿ, ಅವಾಗ ಅದು ಬರಿಬೇಕು. ಸೊ ಇಲ್ಲಿ ನೋಡಿ, ಅನಸೂಯ ಅಂತ ಇದೆ. ಸೊ ಅದೇ ಥರ ಇಲ್ಲಿ ಬರಿಬೇಕು, ಅನಸೂಯ ಅಂತ ಬರಿತೀನಿ, ಆಯಿತಾ. ಇಲ್ಲಿ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಾರೆ ಅಂತ. ಮತದಾರರ ಗುರುತಿನ ಚೀಟಿ ಸಂಖ್ಯೆ ಈಚೆ ಇರುತ್ತೆ ನಿಮಗೆ, ಆಯಿತಾ. ಕೆಲವೊಬ್ರದ್ದಿಲ್ಲ, ಕೆಲವೊಬ್ರದ್ದಿದೆ. ಸೊ ಬರೆಯೋದಾದರೆ ಇಲ್ಲಿ ಇದು ಆಪ್ಷನಲ್ ಆಗಿರ್ತದೆ, ಇದ್ರೆ ಬರಿಬೋದು, ಇಲ್ಲಾಂದ್ರೆ ಇಲ್ಲ. 177484 ಅಂತ ಹಾಕ್ತೀರಾ. ಸಂಬಂಧಿ ಹೆಸರು ನೋಡ್ತೀರಾ, ಇಲ್ಲಿ ಸಂಬಂಧಿ ಹೆಸರು ಇಲ್ಲಿ ಯಾವುದಿದೆ ಅದೇ ಬರೀಬೇಕು. ಇಲ್ಲಿ ಅವ್ರದ್ದು ತಂದೆ ಹೆಸರಿದ್ರೆ ತಂದೆ ಹೆಸರು ಅಂತಲೇ ಹಾಕಬೇಕು, ಇಲ್ಲಿ ತಂದೆ ಅಂತಲೇ ಬರೀಬೇಕು. ಸೊ ಇಲ್ಲಿ ಗಂಡನ ಹೆಸರು ಹಾಕಿದ್ದಾರೆ. ಸೊ ಮಂಜುನಾಥ ಸ್ವಾಮಿ ಅಂತ ಹಾಕ್ತೀರಾ. ಇಲ್ಲಿ ಸಂಬಂಧ ಗಂಡನ ತಂದೆನ ತಾಯಿನ ಯಾರು ಅಂತ ಹಾಕಿರ್ತಾರೋ ಇತರೆ ಅಂತ ಇದ್ದರೆ ಇತರೆ ಅಂತಲೇ ಹಾಕ್ಬೇಕು ಇಲ್ಲಿ. ಸೊ ಇದಾಯಿತು. ಈಗ ಜಿಲ್ಲೆ ಬಂದಾಗ ಕೊಡಗು ಅಂತ ಡೈರೆಕ್ಟಾಗಿ ಬರೆಯೋಕ್ಕೆ ಹೋಗ್ಬಿಡಿ. ಅವರು ಅವಾಗ ಎಲ್ಲಿ ವಾಸ ಇದ್ರು, ಈಗ ಮೈಸೂರಾಗಲಿ, ಚಿಕ್ಕಮಂಗ್ಳೂರಾಗಲಿ, ಹಾಸನಾಗಲಿ, ಬೆಂಗಳೂರಾಗಲಿ, ಎಲ್ಲಿಂದ ಬಂದಿರ್ತಾರೋ ಆ ಜಿಲ್ಲೆ ಹೆಸರು ಬರೀಬೇಕು. ಸೊ ಇವ್ರದ್ದು ಜಿಲ್ಲೆ ಬರೀತೀರಾ. ರಾಜ್ಯ ಕೂಡ ಅವರು ಬೇರೆ ರಾಜ್ಯದಿಂದ ವಲಸೆ ಬಂದಿದ್ರೆ ಅಲ್ಲಿದ್ದು ಜಿಲ್ಲೆ ಮತ್ತು ರಾಜ್ಯ ಯಾವುದು ಅಂತ ತಿಳ್ಕೊಳ್ಳಿ, ವಿಧಾನಸಭಾ ಕ್ಷೇತ್ರ ತಿಳ್ಕೊಳ್ಳಿ, ಬರೀರಿ. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಹೆಸರು ಅಂತ ಇದೆ. ವಿಧಾನಸಭಾ ಕ್ಷೇತ್ರದ ಹೆಸರು ನೀವು ಇಲ್ಲಿ ಅವಾಗದು ಬರಿಬೇಕು, ಈಗದು ಬರೆಯೋಂಗಿಲ್ಲ. ಇಲ್ಲಿ 128 ಮಡಿಕೇರಿ ಅಂತ ಇದ್ದರೆ ಅವಾಗದು ಎಷ್ಟಿತ್ತು ಅಂತ ನೋಡಿಕೊಂಡು ಬರಿಬೇಕು. ಈಗ 128 ಮಡಿಕೇರಿ ಅಂದರೆ ಇಲ್ಲಿ ಮಡಿಕೇರಿ ಅಂತ ಬರೀರಿ, ಅಥವಾ ಸೋಮವಾರಪೇಟೆ ಅಂತ ಸೋಮವಾರಪೇಟೆ ಬರೀರಿ, ಅಥವಾ ಬೇರೆ ಕ್ಷೇತ್ರ ಆಗಿದ್ರೆ ಬೇರೆ ಕ್ಷೇತ್ರ ಹೆಸರು ಬರೀರಿ. ಸೊ ಇಲ್ಲಿ ಇವ್ರದ್ದು ಸೋಮವಾರಪೇಟೆ ಇರ್ತದೆ. ಇಲ್ಲಿ ಸೋಮವಾರಪೇಟೆ ಕ್ಷೇತ್ರದ ಹೆಸರು ಮಾತ್ರ, ಇಲ್ಲಿ ಸಂಖ್ಯೆ ಹಾಕಂಗಿಲ್ಲ.
ಇಲ್ಲಿ ನೋಡಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ. ಸೊ ಈ ನಂಬರಲ್ಲಿ ಇರುವಂಥ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆನ ಹಾಕಬೇಕು. ಪ್ರೆಸೆಂಟ್ ಇರೋ ಡೀಟೇಲ್ಸ್ನ ಹಾಕಬೇಡಿ, ಸೊ ತಪ್ಪಾಗ್ಬಿಡುತ್ತೆ. ಆಮೇಲೆ ಇದನ್ನ ವೆರಿಫಿಕೇಶನ್ ಮಾಡಿದಾಗ ಇಲ್ಲಿ ಬರ್ದಿರೋ ತಪ್ಪಾಯಿತು ಅಂತ ಹೇಳಿದ್ರೆ ವೋಟರ್ ಡೀಟೇಲ್ಸ್ ಫುಲ್ ಆಗಿ ಡಿಲೀಟ್ ಆಗಿಬಿಡ್ತದೆ. ಸೊ ಇದನ್ನ ನೀಟಾಗಿ ಆ ವೋಟರ್ಗೂ ಕೂಡ ಹೇಳಿ, ನೀವು ಕೂಡ ಇದನ್ನ ನೀಟಾಗಿ ನೋಡಿಕೊಂಡು ಫಿಲಪ್ ಮಾಡಿ. ಸೊ ಇಲ್ಲಿ 128 ಸೋಮವಾರ ಪೇಟೆ. ಸೊ ಇದನ್ನ ಫಿಲಪ್ ಮಾಡಬೇಕಾದ್ರೆ ನೀವು 2002 ಡೀಟೇಲ್ಸ್ ಮಾತ್ರ ಫಿಲಪ್ ಮಾಡ್ತೀರಾ. ಸೊ ಭಾಗದ ಸಂಖ್ಯೆ ಇಲ್ಲಿ ನಿಮ್ಗೆ ಇರುತ್ತೆ, ಅಥವಾ ಅವ್ರ ಜೊತೆ ಇದ್ದರೆ ಇಸ್ಕೊಳ್ಳಿ. ಅದಾದಮೇಲೆ ಕ್ರಮ ಸಂಖ್ಯೆ ಅಂತ ಇದೆ. ಕ್ರಮ ಸಂಖ್ಯೆನ ನಿಮ್ಮ ವೋಟರ್ ಲಿಸ್ಟ್ದು ಲೆಫ್ಟ್ ಸೈಡ್ ಫಸ್ಟ್ ಕಾಲಮಲ್ಲಿ ಇರುತ್ತೆ. ಸೊ ಆ ಕ್ರಮ ಸಂಖ್ಯೆನ ಇಲ್ಲಿಗೆ ಬರೀತೀರಾ. ಈಗ ಇವ್ರದ್ದು ಡೀಟೇಲ್ಸ್ 2002 ಡೀಟೇಲ್ಸ್ ಫಿಲಪ್ ಆಯಿತು. ಸೊ ಈಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ಈಗ ಏನು ಬರಿಬೇಕು ಅಂತ ಹೇಳಿದ್ರೆ, ಈಗ ಪ್ರೆಸೆಂಟ್ದು ಡೀಟೇಲ್ಸ್ನ ಬರಿಬೇಕು. ಇಲ್ಲಿ ಜನ್ಮ ದಿನಾಂಕ ಅಂತ ಇದೆ. ಜನ್ಮ ದಿನಾಂಕ ಈಗ ಪ್ರೆಸೆಂಟ್ದವ್ರದ್ದು ಎಷ್ಟು ಅಂತ ಜನ್ಮ ದಿನಾಂಕ ಇದೆ ಅದನ್ನ ಬರೀರಿ. ಇಲ್ಲಿ 20/05/1966 ಅಂತ ಬರೀತೀರಾ. ಆಧಾರ್ ನಂಬರು ಬೇಕಾದ್ರೆ ಇದ್ರೆ ಬರಿಬೋದು, ಇಲ್ಲಾಂದ್ರೆ ಇಲ್ಲ. ಸೊ ಬರೆಯೋದಾದರೆ ಸೇಮ್ 1 2 3 4 12 ನಂಬರ್ ಇರ್ತದೆ, ಈ ಥರ ಬರೀತೀರಾ. ಆಮೇಲೆ ಮೊಬೈಲ್ ಸಂಖ್ಯೆ ಕಡ್ಡಾಯವಾಗಿ ಹಾಕಲೇಬೇಕು. ಅವ್ರದ್ದು ಈಗ ವೋಟರ್ ಹತ್ರ ಈಗ ಕೆಲವೊಬ್ರು ಏಜ್ ಆಗಿರೋರ ಹತ್ರ ನಂಬರ್ ಇಲ್ಲ ಅಂತ ಹೇಳಿದ್ರೆ ಅವ್ರದ್ದು ಮನೆ ನಂಬರ್ ಯಾರ ಹತ್ರ ಇರುತ್ತೋ ಅವ್ರದ್ದು ನಂಬರ್ನ ಇಸ್ಕೊಂಡು ವೋಟರ್ ಇದನ್ನ ಬರೀತೀರಾ. ತಂದೆ ಅಥವಾ ಪೋಷಕರ ಹೆಸರು, ಇವ್ರದ್ದು ತಂದೆ ಹೆಸರು, ಅವ್ರ ತಂದೆ ಇರಲಿ ಇಲ್ಲದೆ ಇರಲಿ, ಡೆತ್ ಆಗಿರಲಿ, ಏನಾರು ಆಗಿರಲಿ, ಅವ್ರ ತಂದೆ ಹೆಸರನ್ನ ಬರಿಬೇಕಾಗ್ತದೆ. ಸೊ ತಂದೆ ಹೆಸರನ್ನ ಬರೀರಿ. ರಂಗಯ್ಯ. ಇಲ್ಲಿ ಅವ್ರದ್ದು ಎಪಿಕ್ ನಂಬರ್ ಇದ್ರೆ ಬರೀರಿ, ಇಲ್ಲಾಂದರೆ ಇದು ಆಪ್ಷನಲ್ ಆಗಿರ್ತದೆ. ಎಪಿಕ್ ನಂಬರ್ ಯಾವುದೇ ಡೀಟೇಲ್ಸ್ ಬರೆಯೋದು ಇದ್ರ ಆಪ್ಷನ್ ಇಲ್ಲಿದೆ. ಅದು ಮತ್ತು ಆಧಾರ್ ಸಂಖ್ಯೆ ಎಲ್ಲ ಆಪ್ಷನಲ್ ಇದೆ, ಬೇಕಾದ್ರೆ ಬರಿಬೋದು, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ತಾಯಿ ಹೆಸರು ಬರೀತೀರಾ, ಲಾವತಿ. ಮತ್ತು ಅವ್ರದ್ದು ಎಪಿಕ್ ನಂಬರ್ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಸಂಗಾತಿ ಹೆಸರು ಅಂತ ಇದೆ, ಇಲ್ಲಿ ಅವ್ರ ಹಸ್ಬೆಂಡ್ ಅಥವಾ ವೈಫ್ದ ಹೆಸರನ್ನ ಬರೀತೀರಾ. ಈಗ ಹುಡುಗ ಆಗಿದ್ದರೆ ಅವ್ರದ್ದು ವೈಫ್ದ ಹೆಸರನ್ನ ಬರೆದುಬಿಟ್ಟು ಫಿಲಪ್ ಮಾಡ್ತೀರಾ. ಫಿಲಪ್ ಮಾಡಿ ಅವ್ರದ್ದು ಎಪಿಕ್ ನಂಬರ್ ಇದ್ದರೆ ಬರೀರಿ, ಇಲ್ಲಾಂದ್ರೆ ಇಲ್ಲ. ಮತ್ತು ಇಲ್ಲಿ ಇಷ್ಟೆಲ್ಲ ಡೀಟೇಲ್ಸ್ ಫಿಲಪ್ ಆಯಿತು. ಈಗ ಇಲ್ಲಿ ಸೈನ್ ಹಾಕಬೇಕು. ಸೊ ಸೈನ್ನ ಇಲ್ಲಿ ನೋಡಿ, ಮತದಾರರ ಸಹಿ, ಎಡಗೈ ಹೆಬ್ಬೆರಳ ಗುರುತು ಅಥವಾ ಯಾವುದೇ ಕುಟುಂಬ ವಯಸ್ಕ ಸದಸ್ಯರ ಸಹಿ. ವಯಸ್ಕ ಸದಸ್ಯರು ಅಂದರೆ ಯಾರೇ ವೋಟರ್ ಲಿಸ್ಟ್ 18+ ಆಗಿರ್ತಾರೋ ಅವ್ರ ವೋಟರ್ ಲಿಸ್ಟಲ್ಲಿ ಇದ್ದವ್ರದ್ದು ಯಾರದೇ ಬೇಕಾದರೂ. ಈಗ ಬೇರೆ ಈಗ ನಾನೇ ಇವ್ರದ್ದು ಸೈನ್ ಮಾಡೋದಾದರೆ ಇಲ್ಲಿ ಹಾಕಬೇಕು, ಮಗ ಅಂತ ಹಾಕಬೇಕು. ಈಗ ಅವ್ರದ್ದೇ ಮತದಾರದ್ದೇ ಆಗಿದ್ರೆ ಏನೂ ಬೇಡ. ಈಗ ಅವ್ರದ್ದೇ ಸೈನ್ ಮಾಡಿದ್ರೆ ಸೈನ್ ಮಾಡಿಸಿ. ಈಗ ನಾನು ಸೈನ್ ಮಾಡ್ತೀನಿ ಅಂತ ಹೇಳಿದ್ರೆ ಸೈನ್ ಮಾಡಿಬಿಟ್ಟು ಇಲ್ಲಿ ಸಂಬಂಧ ಏನು ಅಂತ ಬರಿಬೇಕು. ಮಗನ ಮಗಳ ಅಂತ ಸೈನ್ ಹಾಕ್ಬಿಟ್ಟು ಇದನ್ನು ನೀವು BLO ಕೊಡಬೇಕಾಗ್ತದೆ. ಸೊ ಇದು ಈಗ ಇವ್ರದ್ದೇ ಡೀಟೇಲ್ಸ್ 2002 ಇಸ್ವಿಲಿದ್ದಾಗ ಲೆಫ್ಟ್ ಸೈಡಿಗೆ ಫಿಲಪ್ ಮಾಡಿ, ಪ್ರೆಸೆಂಟ್ ಡೀಟೇಲ್ಸ್ ಫಿಲಪ್ ಮಾಡಿ, ಸೈನ್ ಹಾಕ್ಬಿಟ್ಟು ಇದನ್ನ BLO ಕೊಡೋದು. ಈಗ ಇವ್ರದ್ದು ಮಕ್ಕಳದ್ದು ಡೀಟೇಲ್ಸ್ ಹೆಂಗೆ ಫಿಲಪ್ ಮಾಡೋದು ಅಂತ ಹೇಳಿದಾಗ ನೋಡಿ, ಅವ್ರದ್ದಕ್ಕೂ ಕೂಡ ಇಲ್ಲಿ ಎಪಿಕ್ ನಂಬರ್ನ ಎಂಟ್ರಿ ಮಾಡ್ತೀರಾ. ಸೊ ಇಲ್ಲಿ ಅವ್ರದ್ದು ಇಲ್ಲಿ ಬರಿಬೇಕಾದ್ರೆ ಇದು ಅವ್ರದ್ದೇ ಡೀಟೇಲ್ಸ್ ಆಗಿರ್ತದೆ, ಇದು ಅವ್ರದ್ದು ತಂದೆ ತಾಯಿ ಡೀಟೇಲ್ಸ್ ಆಗಿರ್ತದೆ, ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಡೀಟೇಲ್ಸ್ ಆಗಿರ್ತದೆ. ಸೊ ಇಲ್ಲಿ ಬರಿಬೇಕಾದ್ರೆ ನೀವು ಅವ್ರ ತಂದೆದಾರು ಬರಿಬೋದು, ತಾಯಿದಾರು ಬರಿಬೋದು, ಯಾರ್ದಾರು ಬರಿಬೋದು. ಸೊ ಇಲ್ಲಿ ಇದು ಫೋಟೋನ ಪೇಸ್ಟ್ ಮಾಡ್ತೀರಾ, ಇಲ್ಲಿ ಹೆಸರು ಬರಿತೀರಾ. ಇಲ್ಲಿ ಅವ್ರದ್ದು ಈಗ ಹೆಸರು ಅಂತ ಇರೋದ್ರಲ್ಲಿ ನಿಮ್ಮ ಹೆಸರು ಬರೆದು ಬಿಡೋದಲ್ಲ, ವೋಟರ್ದು ಹೆಸರು ಬರೀಬಾರ್ದು. ಈ ಸಂಬಂಧಿ ಇವ್ರದ್ದು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಯಾರು ಇರ್ತಾರೋ ಅವ್ರದ್ದು ಬರಿಬೇಕು. ಮತದಾರರ ಗುರುತಿನ ಚೀಟಿ ಸಂಖ್ಯೆ ಇದ್ರೆ ಬರಿಬೋದು, ಇಲ್ಲಾಂದ್ರೆ ಇಲ್ಲ. ಸಂಬಂಧಿ ಹೆಸರು ಅಲ್ಲಿ ಏನಿರುತ್ತೋ ಅದೇ ಥರ ಬರಿತೀರಾ. ಸಂಬಂಧ ಇವ್ರದ್ದು ಸಂಬಂಧ ಏನು ಅಂತ ಅಂದರೆ ಈಗ ಮಂಜುನಾಥ ಸ್ವಾಮಿ ಅವರಿಗೆ ಕೆಂಚಾಯ ಏನು ಅಂತ ಬರ್ದಿರೋದು. ಇಲ್ಲಿ ನೋಡಿ, ಮಂಜುನಾಥ ಸ್ವಾಮಿ ಅವರಿಗೆ ಕೆಂಚಾಯ ತಂದೆ. ಸೊ ಹಂಗೆ ಬರಿತೀರಿ. ಜಿಲ್ಲೆ ಕೊಡಗು, ರಾಜ್ಯ ಕರ್ನಾಟಕ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಸೋಮವಾರ ಪೇಟೆ 128 ಸೋಮವಾರ ಪೇಟೆ. ಹಾಗೆ ಮತದಾರರ ಭಾಗದ ಸಂಖ್ಯೆ, ಹಾಗೆ ಕ್ರಮ ಸಂಖ್ಯೆ ಎಷ್ಟು ಅಂತ ಬರೀತೀರಾ. ಇಲ್ಲಿ ನೋಡಿ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಈಗ ಇಲ್ಲಿ ನೋಡಿ, ಇದು ನಮ್ಮ ತಾಯಿ ಅವ್ರದ್ದು ಬರೆದಿದ್ದೀನಿ. ಅವ್ರದ್ದು 2002 ಡೀಟೇಲ್ಸ್ ಇತ್ತು.
ಲೆಫ್ಟ್ ಸೈಡಿಗೆ ಬರ್ದಿದ್ದೀನಿ. ಇಲ್ಲಿ ಅವ್ರದ್ದೇ ಡೀಟೇಲ್ಸ್ ಇದ್ದಿದ್ದಕ್ಕೆ ಲೆಫ್ಟ್ ಸೈಡ್ ಬರ್ದಿದ್ದೀನಿ. ಇಲ್ಲಿ ನಂದು ಡೀಟೇಲ್ಸ್ ಆಗಿರಲಿಲ್ಲ, ಸೊ ನಮ್ಮ ತಂದೆದು ಡೀಟೇಲ್ಸ್ನ ಇಲ್ಲಿ ಫಿಲಪ್ ಮಾಡಿದ್ದೀನಿ. ಸೊ ಇದೇ ಥರ ಮಾಡಬೇಕಾಗ್ತದೆ. ಇದನ್ನ ನೀಟಾಗಿ ಅವ್ರಿಗೆ ಹೇಳ್ಕೊಡಿ. ಯಾಕಂದರೆ ಈಗ ನಂದಿಲ್ಲ, ಈಗ 2002 ನಂದಿಲ್ಲ ಅಂತ ಇಲ್ಲಿ ಈ ಹೆಸರು ಬರೆದು ಬಿಟ್ರೆ ರಾಂಗ್ ಆಗಿಬಿಡುತ್ತೆ. ಸೊ ಅದು ಡಿಲಿಷನ್ಗೂ ಕೂಡ ಕಾರಣ ಆಗಿಬಿಡ್ತದೆ, ಯಾಕಂದರೆ ರಾಂಗ್ ಅಪ್ಲಿಕೇಶನ್ ಆಗ್ತದೆ ಅದು. ಸೊ ಇಲ್ಲಿ ನಂದು ಬರ್ತ್ ಡೇಟ್ನ ಹಾಕ್ತೀನಿ. ಅದಾದಮೇಲೆ ಆಧಾರ್ ನಂಬರ್ ಬೇಕಾದ್ರೆ ಬರಿಬೋದು, ಇಲ್ಲಾಂದರೆ ಇಲ್ಲ. ಮೊಬೈಲ್ ನಂಬರ್ ಕಡ್ಡಾಯವಾಗಿ ಬರೀಲೇಬೇಕು. ತಂದೆ ಹೆಸರು ಮಂಜುನಾಥ ಸ್ವಾಮಿ. ಗುರುತಿನ ಚೀಟಿ ಬೇಕಾದ್ರೆ ಬರಿಬೋದು, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ತಾಯಿ ಹೆಸರು ನಸೂಯ. ಇವ್ರದ್ದು ಇವಾಗ ಎಪಿಕ್ ನಂಬರ್ ನನಗೆ ಸಿಗುತ್ತೆ, ಇಲ್ಲೇ ಸಿಗುತ್ತೆ. ಎಪಿಕ್ ನಂಬರ್ ಬರೆದ್ರೆ ಒಳ್ಳೆಯದು. ಕೆಲವೊಂದು ಕಡೆ ಸಿಕ್ಕಿಲ್ಲ ಅಂತ ಹೇಳಿದಾಗ ಅದನ್ನ ಬಿಟ್ಬಿಡಕ್ಕೆ ಹೇಳಿ. ಇಲ್ಲಿ ಎಪಿಕ್ ನಂಬರ್ ಅವ್ರದ್ದಿದ್ರೆ ಅದನ್ನ ಬರೆಯೋಕ್ಕೆ ಹೇಳಿ. 3023 ಇದು ಬರೆದು ಇಲ್ಲಿ ಮದುವೆ ಆಗಿದ್ದರೆ ಅವ್ರದ್ದು ಡೀಟೇಲ್ಸ್ನ ಬರಿಬೋದು, ಇಲ್ಲಾಂದರೆ ಖಾಲಿ ಬಿಡಕ್ಕೆ ಹೇಳಿ. ಖಾಲಿ ಬಿಟ್ಬಿಟ್ಟು ಇವಾಗ ನಂದು ಸೈನ್ ಹಾಕ್ತೀನಿ, ಆಯಿತಾ? ಸೈನ್ ಹಾಕ್ಬಿಟ್ಟು ಫಿಲಪ್ ಮಾಡಾಯಿತು. ಇದನ್ನು ಕೂಡ ಅದೇ, ಈಗ ಮನೇಲಿ ಯಾರದೇ ಇದ್ದರೂ ಇದು ಕೂಡ ಅದೇ ಥರ ಫಿಲಪ್ ಮಾಡಬೇಕು. ಸೊ ಇದನ್ನ ಬಿಡ್ತೀನಿ. ಜಸ್ಟ್ ಇದು ನೋಡಿ, ಈಗ ಇಲ್ಲಿ ನಿಮಗೆ ಗೊತ್ತಾಯ್ತು ಯಾವ ಥರ ಫಿಲಪ್ ಮಾಡೋದಂತ. ಇಲ್ಲಿ ನೋಡಿ, ಇವ್ರದ್ದೇ ಡೀಟೇಲ್ಸ್ 2002ನೇ ಇಸ್ವಿಲಿದೆ. ನಾನು ಲೆಫ್ಟ್ ಸೈಡಿಗೆ ಅವ್ರದ್ದು 2002ನೇ ಡೀಟೇಲ್ಸ್ ಬರೆದೆ. ಇಲ್ಲಿ ಪ್ರೆಸೆಂಟ್ ಡೀಟೇಲ್ಸ್ ಬರೆದೆ. ಇಲ್ಲಿ ನಾನೇ ಸೈನ್ ಹಾಕ್ತೆ. ಇಲ್ಲಿ ಮಗ ಅಂತ ಹೇಳ್ಬಿಟ್ಟು ನಾನು ಸೈನ್ ಹಾಕ್ತೆ. ವೋಟರ್ದು ಸೈನ್ ಹಾಕಿದ್ರೆ ಇಲ್ಲಿ ಏನು ಸಂಬಂಧಿ ವಿವರ ಬೇಡ. ನೆಕ್ಸ್ಟು ಇಲ್ಲಿ 2012 ನಂದು ಡೀಟೇಲ್ಸ್ ಇಲ್ಲ, ನಮ್ಮ ತಂದೆ ಅಥವಾ ತಾಯಿದು ಬರೀತೀನಿ, ಅಥವಾ ಅಜ್ಜ ಅಜ್ಜಿದು ಡೀಟೇಲ್ಸ್ನ ಬರೀತೀನಿ. ಇಲ್ಲಿ ಪ್ರೆಸೆಂಟ್ ನಂದು ಜನ್ಮ ದಿನಾಂಕ ಬರೀತೀನಿ. ಆಧಾರ್ ನಂಬರ್ ಬೇಕಾದರೆ ಬರಿಬೋದು, ಇಲ್ಲಾಂದ್ರೆ ಇಲ್ಲ. ಮೊಬೈಲ್ ನಂಬರ್ ಹಾಕ್ತೀನಿ, ತಂದೆ ಹೆಸರು ಬರೀತೀನಿ, ತಾಯಿ ಹೆಸರು ಬರೀತೀನಿ. ಯಾರ್ದು ಎಪಿಕ್ ನಂಬರ್ ಇದ್ದರೆ ಅದನ್ನ ಹಾಕಿ, ಇಲ್ಲಾಂದರೆ ಬಿಟ್ಬಿಡಿ. ಮದುವೆ ಆಗಿದ್ದರೆ ಗಂಡ ಹೆಂಡ್ತಿದು ಹೆಸರು ಬರೀರಿ, ಅಥವಾ ಆಗಿಲ್ಲ ಅಂದರೆ ಖಾಲಿ ಬಿಟ್ಬಿಟ್ಟು ಸೈನ್ ಹಾಕಿ BLO ಕೈಲಿ ಕೊಟ್ಟ ಮೇಲೆ ನೀವು BLO ಆ್ಯಪಲ್ಲಿ ಇದನ್ನ ಅಪ್ಡೇಟ್ ಮಾಡಬೇಕಾಗ್ತದೆ. BLO ಆ್ಯಪಲ್ಲಿ ಅಪ್ಡೇಟ್ ಮಾಡೋದು ಒಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಫಾರ್ಮ್ ಫಿಲಪ್ ಮಾಡಿ ಕಲೆಕ್ಟ್ ಮಾಡ್ಕೋತೀರಾ. ಫಾರ್ಮ್ ಫಿಲಪ್ ಮಾಡಿ ಕಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಈಗ ಕೆಲವೊಬ್ರು ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿದ್ರೆ ಈಗ ಡಾಕ್ಯುಮೆಂಟ್ ಯಾವುದೇ ಕಲೆಕ್ಟ್ ಮಾಡೋಂಗಿಲ್ಲ. ಜಸ್ಟ್ ಈ ಫಾರ್ಮ್ಸ್ ಏನಿದೆ, 2 ಫಾರ್ಮ್ ಕೊಟ್ಟಿರ್ತಾರೆ. ಈಗ ಇದು ಇನ್ನೊಂದು ಕಾಪಿ ಅಂತ ಹೇಳಿದಾಗ 2 ಕಾಪಿನ ಟ್ಯಾಲಿ ಮಾಡಿ, ಈಗ ಇವರು ಅನಸೂಯ ಅವ್ರದ್ದು 2 ಫಾರ್ಮ್ ಇರುತ್ತೆ. ಸೊ 2 ಟ್ಯಾಲಿ ಮಾಡಿ ಏನಾದ್ರು ತಪ್ಪಿದ್ರೆ ಅದನ್ನ ಕರೆಕ್ಟ್ ಮಾಡಿಸ್ಬಿಟ್ಟು ಇಲ್ಲಿ BLO ರವರ ಸಹಿ ಅಂತ ಇದೆ, ಇಲ್ಲಿ ಸಹಿ ಮಾಡಿ 1 ಕಾಪಿ ನೀವು ಇಟ್ಕೋಬೇಕು, 1 ಕಾಪಿನ ವೋಟರ್ಗೆ ಕೊಡಬೇಕು. ಯಾಕಂದರೆ ಅದು ವೆರಿಫಿಕೇಷನ್ ಟೈಮಲ್ಲಿ ಅವರು ವೋಟರ್ ತರಬೇಕಾಗ್ತದೆ. ನೀವು ಸೈನ್ ಮಾಡಿ ಕೊಟ್ಟಿರೋ ಕಾಪಿ ತರಬೇಕು, ಅಂದರೆ ಮಾತ್ರ ವ್ಯಾಲಿಡ್. ಇಲ್ಲಿ ನಿಮ್ಮ ಸೈನ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಫಾರ್ಮ್ ತಂದರೂ ಕೂಡ ಅದು ವ್ಯಾಲಿಡ್ ಅಲ್ಲ. ಸೊ ನೀವು ಫಾರ್ಮ್ನ ಸೈನ್ ಮಾಡಿಬಿಟ್ಟು ಕೊಡಿ. ಈ ಥರ ನೀವು ಫಾರಮ್ ಫಿಲಪ್ ಮಾಡಬೇಕು. ಏನಾದರೂ ಡೌಟ್ ಇದ್ದರೆ, ನಿಮಗೆ ಗೊತ್ತಿಲ್ಲ ಅಂದರೆ ಫಸ್ಟು ಕೇಳ್ಕೊಳ್ಳಿ. ಒಂದು ಚೂರು ರಾಂಗ್ ಆಗಬಾರ್ದು, ಯಾಕಂದರೆ ರಾಂಗ್ ಆದರೆ ಒಂದು ಓಟೇ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ತಿಳ್ಕೊಳ್ಳಿ. ವಿಡಿಯೋನ ನೀಟಾಗಿ ನೋಡಿ, ನೀಟಾಗಿ ತಿಳ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ನಮ್ಮ ತಾಲೂಕು ಆಫೀಸ್ ಇದು ಎಲೆಕ್ಷನ್ ಸೆಕ್ಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅದನ್ನ ನಿಮ್ಮ ಸೂಪರ್ವೈಸರ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಈ ಫಾರ್ಮ್ ಮಾತ್ರ ತಪ್ಪಾಗಿ ಫಿಲಪ್ ಆಗಲೇಬಾರ್ದು. ಆಗಿಬಿಟ್ರೆ ಇದೇನಾದ್ರು ಮಿಸ್ ಆಗಿ ಇಲ್ಲಿ ಅನಸೂಯನ ಬದಲು ಇವ್ರದ್ದು ಬೇರೆ ಡೀಟೇಲ್ಸ್ ಫಿಲಪ್ ಮಾಡ್ತು ಅಂತ ಹೇಳಿದ್ರೆ ಇವ್ರದ್ದು ಓಟೇ ಇರಲ್ಲ, ಡಿಲೀಟ್ ಆಗೋಗ್ತದೆ. ಸೊ ಅದಕ್ಕೋಸ್ಕರ ನೀವು ಇದನ್ನ ಫಿಲಪ್ ಮಾಡ್ಬೇಕಾದ್ರೆ ನೀಟಾಗಿ ನೋಡಿಕೊಂಡು, ಗೊತ್ತಾಗಿಲ್ಲ ಅಂದರೆ ಒಂದು ಸಲ ಯಾರನ್ನಾರು ಕೇಳಿ ತಿಳ್ಕೊಂಡು ಇದನ್ನ ಫಿಲಪ್ ಮಾಡಿ. ಈ ರೀತಿ ಫಿಲಪ್ ಮಾಡ್ಕೊಂಡು ಇದನ್ನ ನಿಮಗೆ ತೊಗೊಂಡ್ರಾಯ್ತು. ಯಾವುದೇ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋಂಗಿಲ್ಲ. ವೆರಿಫಿಕೇಷನ್ ಮಾಡುವಾಗ ಅವರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿಬಿಡಿ. ಜಸ್ಟ್ ಈ ಫಾರ್ಮ್ನ 2 ಕಾಪಿಯಲ್ಲಿ ಒಂದನ್ನ ಅವ್ರಿಗೆ ಕೊಡಿ, ಒಂದನ್ನ ನೀವು ಇಟ್ಕೊಳ್ಳಿ ಅಷ್ಟೇ.